Hello everyone, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕವನಾಲಜಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಅಲ್ಲಿ ನಾನು ಒಂದು ಪಾರ್ಸಲ್ನ ಅನ್ಪ್ಯಾಕ್ ಮಾಡಿ ಪ್ರಾಡಕ್ಟ್ಸ್ ಹೇಗಿದೆ ಅಂತ ತೋರಿಸೋಣ ಅಂತ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದಕ್ಕಿಂತ ಮುಂಚೆ ಶಾರ್ಟ್ಸ್ ಎಲ್ಲ ಹಾಕ್ತಾ ಇದ್ದೆ, ಅಂದರೆ ರಿವ್ಯೂ ಮಾಡೋದು, ಅನ್ಪ್ಯಾಕ್ ಮಾಡೋದು. ಸೊ ಪ್ರಾಡಕ್ಟ್ಸ್ ನಿಮಗೆ ಲಿಂಕ್ ಬೇಕಾದಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ವಾಟ್ಸಪ್ ಗ್ರೂಪ್ದು ಒಂದು ಲಿಂಕ್ ಹಾಕಿದ್ದೀನಿ. ಆ ಲಿಂಕಿಗೆ ಜಾಯ್ನ್ ಆಗಿ ನಾನು ಅಲ್ಲಿ ಶೇರ್ ಮಾಡ್ತೀನಿ. ಇಲ್ಲ ಅಂದರೆ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ, ಅಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಸೊ ಆದಷ್ಟು ಯೂಟ್ಯೂಬಲ್ಲೂ ಟ್ಯಾಗ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಇದು ಬಾಕ್ಸ್. ಓಕೆ, ಅನ್ಪ್ಯಾಕ್ ಮಾಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಆಗಿ, ಅಂದರೆ ಎಲ್ಲ ಕಡೆನೂ ಇದೇ ತೋರಿಸ್ತಾ ಇದ್ರು, 9 ರೂಪೀಸ್ಗೆ 29 ರೂಪೀಸ್ಗೆ ಪ್ರಾಡಕ್ಟ್ ಸಿಗ್ತಿದೆ ಅಂತ. ಸೊ ನಾನು ನೋಡೋಣ ಹೇಗಿರುತ್ತೆ ಪ್ರಾಡಕ್ಟ್ ಅಂತ ಆರ್ಡರ್ ಮಾಡಿದ್ದೀನಿ. ಮಾಡ್ತಾ ಇದ್ದೀನಿ. ಓ ಮೈ ಗಾಡ್, ನೋಡಿ ಇಷ್ಟೆಲ್ಲ ಇದೆ. ಸೊ ಬನ್ನಿ, ಇದು ಫಸ್ಟ್ ಪ್ರಾಡಕ್ಟ್ ಮ್ಯಾಜಿಕ್ ಟವಲ್ ಆಲ್ ಪರ್ಪಸ್ ಸ್ಪೋರ್ಟ್ಸ್ ಬಾತ್ ಮೇಕಪ್ ಅಂತ ಇದೆ. ನಾನು ಇದನ್ನು ಬುಕ್ ಮಾಡಿದ್ನ ಇಲ್ವಾ ಅಂತ ನನಗೆ ಕನ್ಫ್ಯೂಷನ್ನು. ಓಪನ್ ಮಾಡಿದ್ದಾರೆ. ಇದೊಳ್ಳೆ ಸ್ಪಾಂಜ್ ಇದ್ದಾಗಿದೆ. ನಾನು ನಿಮಗೆ ಇದನ್ನು ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ನೆಕ್ಸ್ಟ್ ಇದು ಬಂದು ಮೊಬೈಲ್ ಹೋಲ್ಡರ್, ಅಂದರೆ ಚಾರ್ಜರ್ ಹಾಕಿರ್ತೀವಿ, ಫೋನ್ ಇಡೋಕ್ಕೆ ಜಾಗ ಇರಲ್ಲ. ಎಸ್ಪೆಷಲಿ ನನ್ನ ರೂಮಲ್ಲಿ ಜಾಗ ಇಲ್ಲ. ನನ್ನ ಬೆಡ್ ಇಲ್ಲಿದೆ, ಚಾರ್ಜರ್ ಪ್ಲಗ್ ಅಲ್ಲಿದೆ ಅಥವಾ ಅಲ್ಲಿದೆ. ಸೊ ಫೋನ್ ಚಾರ್ಜ್ ಮಾಡೋಕ್ಕೆ ಜಾಗನೇ ಇಲ್ಲ. ಸೊ ಹಾಗಾಗಿ ಇದನ್ನು ಬುಕ್ ಮಾಡಿದೆ. ಡಬಲ್ ಸೈಡ್ ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಆ್ಯಂಡ್ ಇದನ್ನು ವಾಲ್ಗೆ ಈ ಥರ ಗಮ್ ಮಾಡೋದು. ಇದು ಸೆಕೆಂಡ್ ಪ್ರಾಡಕ್ಟ್. ಅಮೌಂಟ್ ಸಹ ಹೇಳ್ತೀನಿ, ವೆಯ್ಟ್ ಮಾಡಲಿ. ವೆಯ್ಟ್ ಮಾಡಬೇಕು. ಇಲ್ಲಿದೆ, ಯಾವುದೇ ಪ್ರಾಡಕ್ಟ್ ಎಷ್ಟೆಷ್ಟು ಪೇ ಮಾಡಿದೆ ಅಂತ ಹೇಳ್ತೀನಿ. ಇವ್ರದ್ದು ಆ್ಯಪ್ ಇಲ್ಲ, ವೆಬ್ಸೈಟು, ತಲೆ ಕೆಟ್ಟೋಗುತ್ತೆ. ನಾನು ಯಾವ ಫೋನಲ್ಲಿ ಆರ್ಡರ್ ಮಾಡಿದ್ದೆ ಐಡಿಯಾ ಇಲ್ಲ. ಮತ್ತು ಲಾಗಿನ್ ಡೀಟೇಲ್ಸ್ ಕೇಳ್ತಿದ್ದೆ. ಆ ಫೋನಲ್ಲಿ ಮಾಡಿದ್ನಾ ಈ ಫೋನಲ್ಲಿ ಮಾಡಿದ್ನಾ ಗೊತ್ತಿಲ್ಲ. ಕನ್ಫರ್ಮೇಷನ್ ಗೈಸ್, ಇವ್ರ ವೆಬ್ಸೈಟಲ್ಲಿ ಮೈ ಆರ್ಡರ್ ಹಿಸ್ಟ್ರಿ ಅಂತ ಆಪ್ಷನ್ನೇ ಇಲ್ಲ. ಗೊತ್ತಿಲ್ಲ ಯಾಕೆ, ಅಥವಾ ನನಗೆ ಓಪನ್ ಮಾಡೋಕ್ಕೆ ಬರ್ತಿಲ್ವಾ ಏನೋ. ನೋಡ್ತೀನಿ ಒಂದ್ಸತಿ. ಅಲ್ಲಿ ಡ್ಯಾಶ್ಬೋರ್ಡ್, ಅಡ್ರೆಸ್, ವಿಶ್ ಲಿಸ್ಟ್, ಲಾಗೌಟ್ ಅಂತ ಇದೆ. ಮತ್ತು ಆರ್ಡರ್ ಹಿಸ್ಟ್ರಿ ಅಂತ ಇದೆ. ಅಲ್ಲಿ ಆರ್ಡರ್ ನಂಬರು, ಡೇಟ್, ಪೇಮೆಂಟ್ ಸ್ಟೇಟಸ್ ಅಂತ ಇದೆ. ಯಾವ್ಯಾವ ಪ್ರಾಡಕ್ಟ್ ಆರ್ಡರ್ ಮಾಡಿದೆ ಗೊತ್ತಾಗ್ತಿಲ್ವೇ. ಓಕೆ, ನಿಮಗೆ ಈ ಬಾಕ್ಸ್ ಮೇಲೆ ಒಂದು ಕಳಿಸಿದ್ದಾರೆ, ಇಲ್ಲಿದೆ ನೋಡಿ ಲಿಸ್ಟ್. ಇಟ್ಸ್ ಓಕೆ. ಎಲ್ಲದೂ ತುಂಬ ಅಫೋರ್ಡಬಲ್ ಪ್ರೈಸ್ಗೆ ನನಗೆ ಸಿಕ್ಕಿದೆ. ನನಗೆ ಎಕ್ಸಾಕ್ಟಾಗಿ ಪ್ರೈಸ್ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಅವರ ವೆಬ್ಸೈಟಲ್ಲಿ ಆರ್ಡರ್ ಹಿಸ್ಟ್ರಿಯಲ್ಲಿ ಯಾವ್ಯಾವ ಪ್ರಾಡಕ್ಟ್ ಏನೇನು ಪ್ರೈಸಿಗೆ ಬೈ ಮಾಡಿದೆ ಅನ್ನೋ ಡೇಟಾ ಕಾಣಿಸ್ತಾ ಇಲ್ಲ. ಬಟ್ ಎಲ್ಲ ಪ್ರಾಡಕ್ಟು ತುಂಬ ವರ್ತ್, ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ತೊಗೊಂಡಿದ್ದೀನಿ. ಸೊ ಇದು ಇನ್ನೊಂದು ಪ್ರಾಡಕ್ಟ್. ಐ ಥಿಂಕ್ ಇದು ಶೂ ಕ್ಲೀನ್ ಮಾಡೋದು ಅನ್ಸುತ್ತೆ. ಅದೇ ಮೇ ಬಿ ಶೂ ಕ್ಲೀನ್ ಮಾಡೋದು ಅನ್ಕೋತೀನಿ, ಅಥವಾ ಏನೋ ಇದೆ ಇಲ್ಲಿ, ನೋಡೋಣ. ಗೊತ್ತಿಲ್ಲ ಏನು ಕ್ಲೀನ್ ಮಾಡೋದು ಅಂತ. ನಾನು ಇನ್ನೊಂದು ಸತಿ ಅವ್ರ ಪ್ರಾಡಕ್ಟ್ ಅವ್ರ ಇದರಲ್ಲಿ ವಿಸಿಟ್ ಮಾಡಿ ನೋಡ್ತೀನಿ. ಬಟ್ ಕ್ವಾಲಿಟಿ ಮಸ್ತಾಗಿದೆ. ಮೇ ಬಿ ಇದೂ ಅರೌಂಡ್ 79 ಒಳಗೇನೆ ಇರುತ್ತೆ. ಆಮೇಲೆ ಹಾಕ್ತೀನಿ. ಓಕೆ, ನನ್ನ ಫೋರ್ತ್ ಪ್ರಾಡಕ್ಟ್ ಬಂದು ಸೋಪ್ ಪೌಡರ್. 2 ತರಿಸಿದೆ. ಇಲ್ಲಿ ತುಂಬಾ ಕ್ಯೂಟಾಗಿದೆ ನೋಡಿ. ಇದು ಹೀಗೆ ಬರುತ್ತೆ. ಈ ಥರ ಹಾಕಿ ಹಿಂಗಿಡೋದು, ಹಿಂಗೆ ಬರುತ್ತೆ.
ದಿಸ್ ಇಸ್ ಆಲ್ಸೋ ನೈಸ್. ಇದು ಜಸ್ಟ್ 29, ಸಾರಿ 9 ರುಪೀಸ್. ಹೌದು, ನನಗೆ ಸೇಲ್ ಇತ್ತು ಅವತ್ತು, 9 ರುಪೀಸ್ಗೆ ಸಿಕ್ಕಿತ್ತು. ಹಾಗಾಗಿ ನನಗೆ ಬೇರೆ ತಗೊಂಡು ಇರಲಿ ಅಂತ. ನೆಕ್ಸ್ಟ್ ಇದೇನಂತಂದರೆ ವಿಂಡೋ ಕಾರ್ನರ್ ಮತ್ತು ಮಿಡಲಲ್ಲೆಲ್ಲ ಡಸ್ಟ್ ಇರುತ್ತಲ್ವ, ಅದನ್ನು ಕ್ಲೀನ್ ಮಾಡೋದು. ಆಮೇಲೆ ಮಂಚ ಸಂದಿಯಲ್ಲೆಲ್ಲ ಧೂಳಿರುತ್ತಲ್ಲ, ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು. ಇದು ತುಂಬ ಚೆನ್ನಾಗಿದೆ. ಇದು 9 ರುಪೀಸ್ಗೆ ನನಗೆ ಸಿಕ್ಕಿದ್ದು. ಕ್ಯೂಟಾಗಿದೆ, ಕಲರ್ ನೋಡಿ, ಸೂಪರಾಗಿದೆ ಮೆಟೀರಿಯಲ್ ಕೂಡ. ಆ್ಯಂಡ್ ಇದು ಬಂದು ವಾಟರ್ ಬಾಟಲ್ನ ಕ್ಲೀನ್ ಮಾಡೋದು. ಇದು ಆಲ್ಮೋಸ್ಟ್ ನನಗೆ 29 ರುಪೀಸ್ಗೆ ಸಿಕ್ಕಿರುತ್ತೆ ಅನ್ಕೋತೀನಿ. ದಿಸ್ ಇಸ್ ಆಲ್ಸೋ ನೈಸ್. ಇದೇನು ಓಕೆ, ಇದು ಡೋರ್ನ ಹೋಲ್ಡ್ ಮಾಡೋದು. ಈ ಥರ ಡೋರ್ ಇರುತ್ತಲ್ವ, ಮಿಡಲಲ್ಲಿ ಕೆಳಗಿಟ್ರೆ ಡೋರು ಹಿಂದೆ ಹಿಂದೆಲ್ಲ ಹಾಡಲ್ಲ, ಗಾಳಿ ಬಂದಾಗೆಲ್ಲ ಡಬ್ ಡಬ್ ಡಬ್ಬ ಅಂತ ಹೊತ್ಕೊಳ್ಳಲ್ಲ. ಸೊ ಇದು 2 ತರಿಸಿದ್ದೀನಿ. ಆ್ಯಂಡ್ ಇದು 9 ರುಪೀಸ್ಗೆ ಸಿಕ್ತು ನನಗೆ. ಇದೇನಂತ ಅಂದರೆ ಇದು ಅಷ್ಟೇ, ಡಸ್ಟ್ನ ಕ್ಲೀನ್ ಮಾಡೋದು. ಬ್ರಷ್ ಕಾಣಿಸ್ತಿದೆಯಾ? ಓಕೆ, ಬ್ರಷ್ ಜೊತೆಗೆ ಹೆಂಗೋ ಇತ್ತಪ್ಪ. ಹಾಂ, ಇದು ಅಂದರೆ ಇವಾಗ ಅದು ಸ್ಮಾಲ್ ಸ್ಪೇಸಲ್ಲಿ ಡಸ್ಟ್ ಇರುತ್ತೆ, ನಮಗೆ ಬಟ್ಟೆ ಹಾಕ್ಬಿಟ್ಟು ಕ್ಲೀನ್ ಮಾಡೋಕ್ಕೂ ಆಗಲ್ಲ ಅಂಥ ಕಡೆ ಈ ಬ್ರಷಲ್ಲಿ ಈ ಥರ ಅಂದ್ಕೊಳ್ಳೋದು, ಇದ್ರೊಳಗೆ ಹಾಕ್ಕೊಳ್ಳೋದು, ಹೆಚ್ಚು ಹಾಕೋದು. ಲಾಸ್ಟ್ ಪ್ರಾಡಕ್ಟ್ ಬಂದು ಇದು ವೆಜಿಟೇಬಲ್ ಕಟ್ ಮಾಡೋಕ್ಕೆ ಮ್ಯಾಟ್. ನಮ್ಮಮ್ಮ ಹೇಳೋದು ತರ್ತಿದ್ದೆ ಶೀಟ್. ಇದು ಓಕೆ. ಸೊ ಇಷ್ಟು ಪ್ರಾಡಕ್ಟ್ನ ತರ್ತಿದ್ದೀನಿ. ಎಷ್ಟಿದೆ ಅಂತ ಕಟ್ ಮಾಡ್ತೀನಿ. 1 2 3 ಇಷ್ಟಕ್ಕೆ ನನಗೆ 500+ ಏನೋ ಆಯಿತು. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಮಸ್ತಾಗಿದೆ. ಸೊ ನೀವೇನಾದರೂ ಈ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಬೇಕಂತ ಇದ್ದರೆ, ಅಥವಾ ಈ ಪ್ರಾಡಕ್ಟ್ಸ್ನ ನಿಮಗೆ ಲಿಂಕ್ ಬೇಕಾದಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಅಥವಾ ನನ್ನ ಇನ್ಸ್ಟಾಗ್ರಾಮ್ ಅಥವಾ ವಾಟ್ಸಪ್ ಗ್ರೂಪಲ್ಲೂ ತಿಳಿಸ್ಬೋದು. ನಾನು ನಿಮಗೆಲ್ಲ ಪ್ರಾಡಕ್ಟ್ಸು ಲಿಂಕ್ ಹಾಕಿರ್ತೀನಿ. ನನಗೆ 9 ರುಪೀಸ್ಗೆ ಸಿಕ್ತು. 9 ರುಪೀಸ್ ತುಂಬಾ ಸಿಕ್ಕಿದೆ, ಕ್ವಾಲಿಟಿ ಚೆನ್ನಾಗಿದೆ, ವರ್ತ್ ಅಂತ ಅನ್ನಿಸ್ತು. ಸೊ ನೋಡೋಣ, ಇನ್ನು ಮನೆಗೆ ಏನೇನು ಬೇಕು ನೋಡಿಬಿಟ್ಟು ಇನ್ನೂ ಆರ್ಡರ್ ಮಾಡ್ತೀನಿ ಇನ್ ಫ್ಯೂಚರ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ನಿಮಗೆ ಶಾಪಿಂಗ್ ವಿಡಿಯೋಸ್ ಬೇಕಾದಲ್ಲೂ ತಿಳಿಸಿ, ಯಾಕಂದರೆ ನಾನು ಇನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಯಿತು, ಯಾಕಂದರೆ ನೀವು ಬೈ ಮಾಡೋಕ್ಕೆ ಮುಂಚೆ ನಾನು ರಿವ್ಯೂ ಮಾಡ್ತಾಯಿದ್ದೀನಲ್ವ. ಸೊ ಹಾಗಾಗಿ ತುಂಬ ಬೇಗ ಮಾತಾಡಿದೆ ಅಂತ ಅನ್ನಿಸ್ತಪ್ಪ. ಮೇ ಬಿ ನಿಮಗೂ ಹಂಗೆ ಅನಿಸಿದರೆ ನನಗೆ ಸಜೆಷನ್ ಕೊಡಿ, ಏನು ಚೇಂಜಸ್ ಮಾಡ್ಕೊಳ್ಬೇಕು. ನಾನು ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ನಿಮಗೆ ಆದಷ್ಟು ಕ್ಲಿಯರಾಗಿ ಅರ್ಥ ಮಾಡಿಸ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ, ಅಲ್ಲಿ ನಾನು ಕ್ಲಾತ್ಸ್ ಬಗ್ಗೆ ವೀಡಿಯೋಸ್ ಜಾಸ್ತಿ ಮಾಡ್ತಾಯಿದ್ದೀನಿ. ಕ್ಯಾಟ್ಲಾಗಲ್ಲಿ ಒಂಥರ ಇರುತ್ತೆ, ತೊಗೊಂಡಾಗ ಒಂಥರ ಆಗಿದೆ ನನಗೂ. ಆ ಥರ ಏನೋ ಡೌಟ್ ಇದ್ದರೆ ನನಗೆ ತಿಳಿಸಿ, ಈ ಪ್ರಾಡಕ್ಟ್ ಬಗ್ಗೆ ಹೇಳಿ ಅಂತ. ನಾನು ನಿಮಗೋಸ್ಕರ ನಾನು ಬೈ ಮಾಡಿ ಆ ಪ್ರಾಡಕ್ಟ್ ರಿವ್ಯೂ ಮಾಡ್ತೀನಿ, ಓಕೆನಾ? ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಲವ್ ಯು ಆಲ್. ಬಾಯ್.